ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಎಗ್ ರೆಸಿಪಿ ಅಂದರೆ ಎಗ್ ಕರಿ ಯಾವ ಥರ ಮಾಡೋದು ಅಂತ. ಫಸ್ಟು ಇಲ್ಲಿ ನೋಡಿ 3 ಮೊಟ್ಟೆಗೆ ನಾನು 3 ಟೊಮೊಟೊನ ರುಬ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ. ಮತ್ತು ಜಿಂಜರ್ ಪೇಸ್ಟ್ ತೊಗೊಂಡಿದ್ದೀನಿ. ಇಷ್ಟೊಂದು ಜಿಂಜರ್ ಪೇಸ್ಟ್ ಅವಶ್ಯಕತೆ ಇಲ್ಲ, 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿದ್ರೆ ಸಾಕು. ಮತ್ತು ಆಚಿ ಕಂಪ್ನಿದು ಎಗ್ ಮಸಾಲ, ಹಾಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಒಂದು ಅರ್ಧ ಲಿಂಬೆಹಣ್ಣು ಹೋಳು, ಮತ್ತು 2 ಹಸಿಮೆಣಸು ಇಟ್ಕೊಂಡಿದ್ದೀನಿ. ಓಕೆ, ಇದು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾ ಇಲ್ಲಿ ಟೊಮೊಟೊ ಅವಾಗ ಮಿಕ್ಸಿಲಿ ರುಬ್ದಂಗೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಅದನ್ನು ಕೂಡ ಮಿಕ್ಸಿಲಿ ರುಬ್ಕೊಂಡಿದ್ದೀನಿ, ನುಣ್ಣಗೆ ಬರುತ್ತೆ ಅಂತ. ಸೊ ನೆಕ್ಸ್ಟು ಕಡಾಯಿ ತಗೊಳ್ಳಿ. ಕಡಾಯಿನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಜಾಸ್ತಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ, ಜಾಸ್ತಿ ಬೇಡ, ಕಡಿಮೆ ಹಾಕ್ಕೊಳ್ಳಿ. ಓಕೆನಾ, ತುಂಬ ಹಾಕುವಂಥ ಅವಶ್ಯಕತೆ ಇರಲ್ಲ. ಸಾಸಿವೆ ಜೀರಿಗೆ ಆದಮೇಲೆ ಇದಕ್ಕೆ ನೀವು ಮಾಮೂಲಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕರಿಬೇವು, ಅದಾದಮೇಲೆ ಹಸಿಮೆಣಸು ಹಾಕಿ ಇದ್ರ ಮೇಲೆ. ಓಕೆನಾ, ಹಸಿಮೆಣಸು ಹಾಕಿ ಚೆನ್ನಾಗಿ ತಿರ್ಸಿ. ಸೊ ಇದು ಈರುಳ್ಳಿ ಬಂದುಬಿಟ್ಟು ಕೆಂಪಾಗಬೇಕು, ಸ್ವಲ್ಪ ರೆಡ್ ಆಗಬೇಕು. ತುಂಬ ಇದು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಕಟ್ಟೋಗ್ಬಿಟ್ರೆ ನಿಮಗೆ ಟೇಸ್ಟ್ ಬರಲ್ಲ ಅದು ಈರುಳ್ಳಿ. ಸೊ ಅದಕ್ಕೆ ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡು ಬೇಯಿಸಿ, ಸ್ವಲ್ಪ ಲೈಟಾಗಿ ಕೆಂಪಾದರೆ ಸಾಕು. ನಂತರ ಇದಕ್ಕೆ ಜಿಂಜರ್ ಪೇಸ್ಟು ಅಷ್ಟೊಂದು ನಾನು ಮಾಡ್ಕೊಂಡಿದ್ದೀನಿ, ನಂಗೆ ಬೇರೆದಕ್ಕೆ ಬೇಕಿತ್ತು. ಸೊ ಸ್ವಲ್ಪ ಹಾಕಿ 1 ಸ್ಪೂನ್ ತೊಗೊಳ್ಳಿ ಸಾಕು. ನಿಮಗೆ ಜಾಸ್ತಿ ಸ್ಮೆಲ್ ಇರಬೇಕಂದ್ರೆ ಘಮ ಇರಬೇಕಂದ್ರೆ 2 ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದು ಜಿಂಜರ್ ಪೇಸ್ಟ್ ಇದೆಯಲ್ಲ, ಅದು ಹಸಿ ಹೋಗೋ ತನಕ ಚೆನ್ನಾಗಿ ಬೇಯಿಸಿ, ಘಮ ಅಂತ ಇರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದಾದಮೇಲೆ ಕಟ್ ಮಾಡಿ ರುಬ್ಬಿದಂತಹ ಟೊಮೊಟೊನ ಇದಕ್ಕೆ ಹಾಕ್ಕೊಳ್ಳಿ. ಆ್ಯಕ್ಚುಲಿ ಡೈರೆಕ್ಟಾಗಿ ಹಾಕ್ಬೋದು ಟೊಮೊಟೊ, ಬಟ್ ಈ ಥರ ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬರುತ್ತೆ, ಯಾವಾಗ ನಿಮಗೆ ಟೊಮೊಟೊ ಬಾಯಿ ಸಿಗಲ್ಲ. ಸೊ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಚಿಟಿಕೆ 2 ಚಿಟಿಕೆ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೀರು ಹಾಕಿ ಮತ್ತೆ ಬ್ಯಾಲೆನ್ಸ್ ಮಾಡ್ಬೋದು. ಸ್ವಲ್ಪ ಅರ್ಶಿನ ಹಾಕಿ. ಓಕೆ, ನನಗೆ ಅರ್ಶಿನ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೆ ಹಾಕ್ಕೊಂಡೆ. 1 ಚಿಟಿಕೆ ಅಥವಾ 2 ಚಿಟಿಕೆ ಅಷ್ಟೇ ಅರ್ಶಿನ ಹಾಕಬೇಕು. ಸೊ ಜಾಸ್ತಿ ಹಾಕಿದ್ರೆ ಅರ್ಶಿನ ಸ್ಮೆಲ್ ತುಂಬ ಆಗುತ್ತೆ, ಹಸಿ ಸ್ಮೆಲ್ಲು. ಸೊ ನನಗೆ ಅರ್ಶಿನ ಸ್ವಲ್ಪ ಜಾಸ್ತಿ ಬೇಕು, ಇಷ್ಟ, ಅದಕ್ಕೋಸ್ಕರ ಸೊ ನಾನು ಅಡುಗೆ ಅರ್ಶಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯಿಸಿ, ಚೆನ್ನಾಗಿ ಬೇಯಬೇಕು. ವಿತಿನ್ 15 ನಿಮಿಷದಲ್ಲಿ ಮಾಡ್ಬೋದು ಈಸಿಯಾಗಿ. ಓಕೆನಾ, ಬೇಕಂದರೆ ಇದಕ್ಕೆ ನೀವು ಧನಿಯಾ ಮಸಾಲ ಎಲ್ಲ ಹಾಕ್ಕೋಬೋದು. ನಂತರ ನೋಡಿ ಇಲ್ಲಿ ಗರಂ ಮಸಾಲ, ಧನಿಯಾ ಮಸಾಲ ಹಾಕ್ಬೋದು. ಬೇಡ ಅಂದರೆ ಬಿಡಿ, ನಾನು ಅಷ್ಟು ಹಾಕಿಲ್ಲ, ಅರ್ಜೆಂಟಾಗಿ ಒಂದು 15 ನಿಮಿಷದಲ್ಲಿ ಮಾಡ್ಬೋದು ಅಂತ ಬೇಸ್ಟ್ ರೆಸಿಪಿ ಇದು. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ, ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ದೆ. ಈಗ ಅದಕ್ಕೆ ಎಗ್ ಮಸಾಲ ಹಾಕ್ತಾಯಿದ್ದೀನಿ. ಸೊ 3 ಮೊಟ್ಟೆ ಆಗಿದ್ದರಿಂದ ಅರ್ಧ ಪ್ಯಾಕೆಟ್ ಹಾಕಿದ್ರೆ ಸಾಕು, ಒಂದು 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ ಅಷ್ಟೇ ಇದು. ಸೊ ಒಂದು 5-6 ಮೊಟ್ಟೆ, ಒಂದು 8-10 ಮೊಟ್ಟೆ ಅಂದರೆ 1 ಫುಲ್ ಹಾಕಬೇಕಾಗುತ್ತೆ ಕಂಪ್ಲೀಟಾಗಿ ಎಗ್ ಮಸಾಲ. ಓಕೆನಾ, ಚೆನ್ನಾಗಿ ತಿರ್ಸಿ ಬೇಯಬೇಕು. ನೋಡಿ ಇಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ನಿಮ್ಮ ಅನಿಸಿಕೆನ. ಓಕೆ, ಆದಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಇನ್ನೊಂದು ಅದ್ಭುತವಾದ ವೀಡಿಯೋದಿಂದ ಆದಷ್ಟು ಬೇಗ ಬರ್ತೀನಿ. ಥ್ಯಾಂಕ್ ಯು.